ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಎಜುಕೇಶನ್ ವರ್ಲ್ಡ್. ಇದು ಉಜ್ವಲ ಭವಿಷ್ಯಕ್ಕೆ ರಹದಾರಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಾನು ಪ್ರತಿಭಾ ಆನಂದ್. ಎಸ್ ವೀಕ್ಷಕರೇ, ಇವತ್ತಿನ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಈಸ್ಟ್ ಪಾಯಿಂಟ್ ಗ್ರೂಪ್ನ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಪ್ರಕಾಶ್ ಎಸ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ. ಸರ್, ಮೊದಲನೇದಾಗಿ ಜನಕ್ಕೆ ಏನನ್ಸುತ್ತೆ, ಪ್ರತಿದಿನ ನಾವು ಅರ್ಧ ಗಂಟೆಗಳ ಕಾಲ ಉಜ್ವಲ ಭವಿಷ್ಯಕ್ಕೆ ರಹದಾರಿಯ ಕಾರ್ಯಕ್ರಮದಲ್ಲಿ ಅವರವರ ಮಕ್ಕಳು ಅಂತ ವಿದ್ಯಾರ್ಥಿಗಳು SSLC PUC ಸೆಕೆಂಡ್ ಇಯರ್ ಆದಮೇಲೆ ಏನು ತೆಗೆದುಕೊಳ್ಬೇಕು, ಯಾವ ಒಂದು ಫೀಲ್ಡ್ಗೆ ಹೋದರೆ ಸೂಕ್ತ, ಇನ್ನು ಯಾವ ಫೀಲ್ಡಲ್ಲಿ ಆಸಕ್ತಿ ಇದೆ ಅನ್ನೋದನ್ನು ಹೇಗೆ ಅರ್ಥಕೊಳ್ಳೋದು, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇರ್ತೀವಿ. ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಮೊದಲನೇದಾಗಿ ಕೇಳೋ ಪ್ರಶ್ನೆ ಏನಪ್ಪ ಅಂದರೆ, ಆಲ್ಮೋಸ್ಟ್ ಅಂದರೆ ಈ ಒಂದು ಎಂಜಿನಿಯರಿಂಗ್ ಯುಗದಲ್ಲಿ ಪಾಸ್ಡ್ ಔಟ್ ಆದಮೇಲೆ ಒಂದು 60% ಅಷ್ಟು ಜನ ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಸೊ ಇಂತಹ ಟೈಮ್ನಲ್ಲಿ ಎಂಜಿನಿಯರಿಂಗ್ ಫೀಲ್ಡ್ ಕಡೆ ಮುಖ ಮಾಡೋದು ಇನ್ನೂ ಕೂಡ ಬೇಕು ಅಂತ ಅಥವಾ ಸಮಂಜಸ ಅಂತ ಅನ್ಸುತ್ತಾ? ಏನು ಹೇಳ್ತೀರಿ ಫಸ್ಟ್ ರಿಯಾಕ್ಷನ್ ಇದಕ್ಕೆ? ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪಾರ್ಚುನಿಟಿ. ಎಲ್ರಿಗೂ ಧನ್ಯವಾದಗಳು. ಎಸ್, ಇದು ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 60% ಆಫ್ ದಿ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಅನ್ಎಂಪ್ಲಾಯಬಲ್ ಅಂತ ಇದೆ. ಸುಮಾರು 15 ಲಕ್ಷ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಪ್ರತಿ ವರ್ಷ ಹೊರಗಡೆ ಬರ್ತಾರೆ. ಹೌದು, ಇದನ್ನು ದಿಸ್ ಈಸ್ ಒನ್ ಬಿಗ್ಗೆಸ್ಟ್ ಚಾಲೆಂಜ್ ಟು ಎಲ್ಲರಿಗೂ, ಅಕಾಡೆಮಿಕ್ ಫೆಟರ್ನಿಟಿಗಿಂದ ಹಿಡಿದು ಇಂಡಸ್ಟ್ರಿಗೂ ಹಿಡಿದು. ಇಟ್ಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಚಾಲೆಂಜ್. ಬಟ್ ಸ್ಟಿಲ್ ಇಂಜಿನಿಯರಿಂಗ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪ್ರೊಫೆಷನ್. ಓಕೆ, ಈಗ ನಾವು ನಮ್ಮ ಹಿಸ್ಟ್ರಿ ನೋಡ್ತಾ ಹೋದರೆ, ಭಾರತದ ಹಿಸ್ಟ್ರಿ ನೋಡ್ತಾ ಹೋದರೆ, ಇಂಜಿನಿಯರಿಂಗ್ ಅನ್ನೋದು ನಮ್ಮ ಜೆನೆಟಿಕಲಿ ವಿ ಕ್ಯಾರಿ ದಟ್ ಇಂಜಿನಿಯರಿಂಗ್. ಈಗ 300 BC ಇಂದ ಲೆಕ್ಕಾಗಿ ನೋಡ್ತಾ ಹೋದರೆ ನಮ್ಮ ಇನೋವೇಷನ್ಸ್, ಫಾರ್ ಎಕ್ಸಾಂಪಲ್, ಝೀರೋ ಇನ್ವೆಂಟೆಡ್ ಫ್ರಮ್ ಅಸ್, binary system was invented from us, Fibonacci series was invented from us, first cataract surgery was done by us, we predicted sun correctly. okay, ಈ ಥರ ಸುಮಾರು ಇನೋವೇಷನ್ಸ್ ಆಗ ನೋಡಿದರೆ ಇವನ್ ಹೆಲ್ತ್ ಕೇರ್ ಸೆಕ್ಟರಲ್ಲಿ ಸುಮಾರು ಇನೋವೇಷನ್ಸ್ ಆಗಿದೆ. ನಮಗೆ ಒಂದು ನಳಂದ ಯೂನಿವರ್ಸಿಟಿ ಅಂತ ತಾವು ಕೇಳಿರ್ಬೋದು. ನಳಂದ ಯೂನಿವರ್ಸಿಟಿಯಲ್ಲಿ ಲಾಟ್ ಆಫ್ ರೆಕಾರ್ಡ್ಸ್ ವಿಸ್ ಕೆಪ್ಟ್ ಸ್ಕ್ರಿಪ್ಟೆಡ್ ಅಬೌಟ್ ಮೆಡಿಕಲ್ ಇನ್ವೆನ್ಷನ್ಸ್. ಅನ್ಫಾರ್ಚುನೇಟ್ಲಿ ಇಟ್ ವಾಸ್ ಲಿಟ್ ಟು ಫೈರ್. ಅದು ಆರೋದಕ್ಕೆ 3 ತಿಂಗಳ ತೊಗೊಂತಂತೆ. ಅಂದರೆ ಅಷ್ಟು ಮಟ್ಟಿಗೆ ಇನೋವೇಷನ್ಸ್, ಮೆಡಿಕಲ್ ಇನೋವೇಷನ್ಸ್ ಆಗಿತ್ತು. ಸೊ ಇಂಜಿನಿಯರಿಂಗ್ ಆ್ಯಂಡ್ ಇನೋವೇಷನ್ ನಮಗೆ ಜೆನೆಟಿಕಲಿ ಭಾರತೀಯರು ನಾವು carry that. So engineering is always the best professions. Okay. So what major thing ಇತ್ತೀಚೆಗೆ ಏನಾಯಿತು ಅಂತಂದರೆ, ಇಂಡಸ್ಟ್ರಿ ಒಂದು ವೇಗದಲ್ಲಿ ಸಾಗ್ತಾ ಇದೆ, ನಾವು ಅಕಾಡೆಮಿಕ್ಕು ಒಂದು ವೇಗದಲ್ಲಿ ಸಾಗ್ತಾ ಇರ್ತೀವಿ. ಅಲ್ಲಿ ಇರ್ತಕ್ಕಂಥ ರಿಕ್ವೈರ್ಮೆಂಟ್ಸೇ ಬೇರೆ, ನಮಗಿರ್ತಕ್ಕಂಥ ರಿಕ್ವೈರ್ಮೆಂಟ್ಸ್ ಮ್ಯಾಚ್ ಆಗಲ್ಲ. ಸಮ್ಟೈಮ್ಸ್ ವಿ ಆರ್ ನಾಟ್ ಏಬಲ್ ಟು ಕೋಪ್ ಟು ದ ಸ್ಪೀಡ್ ಆಫ್ ದಿ ಇಂಡಸ್ಟ್ರಿ. ಈ ವಿಷಯದಲ್ಲಿ ಏನಾಗ್ತಾ ಇದೆ, ಈಗ ಫಾರ್ ಎಕ್ಸಾಂಪಲ್ ಮೊದಲೆಲ್ಲ ಫಸ್ಟ್ ಪ್ಲ್ಯಾಟ್ಫಾರ್ಮ್ ಟೆಕ್ನಾಲಜೀಸ್ ಅಂತ ಹೇಳ್ತಾ ಇದ್ದೀವಿ, ಸೆಕೆಂಡ್ ಪ್ಲ್ಯಾಟ್ಫಾರ್ಮ್ ಟೆಕ್ನಾಲಜೀಸ್ ಅಂತ ಹೇಳ್ತಾ ಇದ್ದೀವಿ, ಥರ್ಡ್ ಪ್ಲ್ಯಾಟ್ಫಾರ್ಮ್ ಈಗ ಫೋರ್ತ್ ಪ್ಲ್ಯಾಟ್ಫಾರ್ಮ್ ಟೆಕ್ನಾಲಜೀಸ್, ಕ್ಲೌಡ್ ಕಂಪ್ಯೂಟಿಂಗು, ಮೊಬಿಲಿಟಿ, ಬ್ಲಾಕ್ ಚೈನು, ಸೈಬರ್ ಸೆಕ್ಯೂರಿಟಿ, ಈ ಥರ ಸುಮಾರು ಟೆಕ್ನಾಲಜೀಸ್ ಚೇಂಜ್ ಆಗ್ತಾ ಇದೆ. ಈಗ ಆ್ಯಸ್ ಎ ಅಕಾಡೆಮಿಕ್ ಫೆಟರ್ನಿಟಿ ಈ ಸಿಲೆಬಸ್ನೆಲ್ಲ ಇನ್ಕಾರ್ಪೊರೇಟ್ ಮಾಡೋದು ಒಂದು ದೊಡ್ಡ ಚಾಲೆಂಜ್. ಸೊ ಇಟ್ಸ್ ನಾಟ್ ಸೋ ಈಸಿ. ಆಮೇಲೆ ನಮಗೆ 4 ವರ್ಷದಲ್ಲಿ 160 ಕ್ರೆಡಿಟ್ ಸಿಸ್ಟಮಲ್ಲಿ ಯಾವ ಥರ ಪ್ಯಾಕೇಜ್ ಮಾಡಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಬಟ್ ಸ್ಟಿಲ್ ಹ್ಯಾವಿಂಗ್ ಸೆಡ್ ದಿಸ್, ನನಗೆ ಇಂಜಿನಿಯರಿಂಗ್ ಇಸ್ ಸ್ಟಿಲ್ ಎ ಬೆಟರ್ ಪ್ರೊಫೆಷನ್. ಓಕೆ, ನಾನು ಆ್ಯಸ್ ಎ ಇಂಜಿನಿಯರ್ ಅಂತ ಹೇಳ್ತಾ ಇಲ್ಲ, ಬಟ್ ನಮ್ಗೆ ಯಾವಾಗಲೂ ಒಂದು ಜೋಕ್ ಇದೆ ಭಾಳ ವರ್ಷದಿಂದ. ವೆನ್ ಎವರ್ ದೇರ್ ಇಸ್ 3 ಪ್ರೊಫೆಷನ್ಸ್ ಕೊಲೈಡ್, ಡಾಕ್ಟರ್ ಪ್ರೊಫೆಷನ್, ಇಂಜಿನಿಯರಿಂಗ್ ಪ್ರೊಫೆಷನ್ಸು, ಲಾಯರ್ ಪ್ರೊಫೆಷನ್ಸ್. ಈ 3 ಪ್ರೊಫೆಷನ್ ಮೂವರು ಕೂತ್ಕೊಂಡಾಗ ನಾವು ಯಾವಾಗಲೂ ಇಂಜಿನಿಯರ್ಸ್ ಒಂದು ಮೇಲ್ಗಡೆ ಒಂದು ಕೋಟ್ ಹೇಳ್ತಾ ಇರ್ತೀವಿ, ಡಾಕ್ಟರ್ ಸರ್ವೈವ್ ವಿತ್ ದಿ ಇಲ್ನೆಸ್ ಇನ್ ದ ಸೊಸೈಟಿ. ಕೋವಿಡ್ ಅದು ಬಂತು, ಇದು ಬಂತು, ನೆಗಡೆ ಬಂತು, ಕಮ್ಮಂತಾರೆ, ಬಿಸ್ನೆಸ್ ಜಾಸ್ತಿ ಅವ್ರಿಗೆ ಆಗೋದು. ಸೊ ಲಾಯರ್ ಸರ್ವೈವ್ ವಿತ್ ದಿ ಡಿಸ್ಪ್ಯೂಟ್ ಇನ್ ದ ಸೊಸೈಟಿ. ಡಿಸ್ಪ್ಯೂಟ್ ಜಾಸ್ತಿ ಆದಂಗೆಲ್ಲ ಲಾಯರ್ಸಿಗೆ ಬಿಸ್ನೆಸ್ ಜಾಸ್ತಿ. ಇಂಜಿನಿಯರ್ಸ್ ಸರ್ವೈವ್ ವಿತ್ ದಿ ಡೆವಲಪ್ಮೆಂಟ್ ಆಫ್ ದಿ ಸೊಸೈಟಿ. ಸೊ ದ್ಯಾಟ್ ಈಸ್ ಎ ಬಿಗರ್ ಚೇಂಜ್. ಎಲ್ಲೆಲ್ಲಿ ಡೆವಲಪ್ಮೆಂಟ್ ಇರುತ್ತೆ ಅಲ್ಲಿ ಇಂಜಿನಿಯರ್ದು ಮಹತ್ವವಾದ ಕಾಣಿಕೆ ಇರುತ್ತೆ. ಸೊ ಆಸ್ ಆಫ್ ನೌ ಐ ಪರ್ಸ್ನಲಿ ಫೀಲ್ ಇಂಜಿನಿಯರಿಂಗ್ ಇಸ್ ಸ್ಟಿಲ್ ಎ ಬೆಟರ್ ಆಪ್ಷನ್. ಆ್ಯಂಡ್ ಇನೋವೇಷನ್ಸ್ ಎಲ್ಲ ಸೆಕ್ಟ್ರಲ್ಲೆಲ್ಲ ಆಗುತ್ತೆ.
ನೀವು ಹೆಲ್ತ್ ಕೇರ್ ಸೆಕ್ಟರ್ ತಗೊಳ್ಳಿ, ರಿಟೇಲ್ ಸೆಕ್ಟರ್ ತಗೊಳ್ಳಿ, ಎನಿ ಸೆಕ್ಟರ್, ಆಟೋಮೊಬೈಲ್ ಸೆಕ್ಟರ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಇನ್ಶೂರೆನ್ಸ್ ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್, ಯಾವ ಸೆಕ್ಟ್ರಲ್ಲಿ ತಗೊಂಡ್ರು ಇನೋವೇಷನ್ಸ್ ಆಗುತ್ತೆ. ಆ್ಯಂಡ್ ಇತ್ತೀಚೆಗೆ ಮೆಡಿಕಲ್ ಪ್ರೊಫೆಷನಲ್ಲಿ ದರ್ ಇಸ್ ಅ ಲಾಟ್ ಆಫ್ ಪೆನಿಟ್ರೇಷನ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಇನೋವೇಷನ್ಸ್ ಇನ್ ದ ಮೆಡಿಕಲ್ ಸೆಕ್ಟರ್, ಹೆಲ್ತ್ ಕೇರ್ ಸೆಕ್ಟರಲ್ಲಿ. ಹೀಗಾಗಿ ಸ್ಟಿಲ್ ಇಂಜಿನಿಯರಿಂಗ್ ಈಸ್ ಆಲ್ವೇಸ್ ದ ಬೆಸ್ಟ್ ಆಪ್ಷನ್. ಓಕೆ, ಇದೇ ವಿಚಾರಕ್ಕೆ ಬಂದರೆ ಎಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ಗಳಿಗೆ ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ಬೇಡಿಕೆ ಇದೆ. ಈಗಲೂ ಕೂಡ ಬೇಡಿಕೆಯೇ ಕುಗ್ಗದೇ ಇರುವಂತಹ ಒಂದು ಆಯ್ಕೆ ಅಂದರೆ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳಬಹುದಾ? ಯಾಕೆ ಬೇರೆ ಕೋರ್ಸ್ಗಳಿಗೆ ಅಷ್ಟು ಪ್ರಾಮುಖ್ಯತೆ ಇಲ್ವಾ, ಅಥವಾ ಜನಕ್ಕೆ ಯಾಕೆ ಕಂಪ್ಯೂಟರ್ ಸೈನ್ಸೇ ಮಾಡಬೇಕು ಅಂತ ಅನ್ಸುತ್ತೆ? ಆಲ್ಮೋಸ್ಟ್ ಫೀಮೇಲ್ ಅಂದರೆ ಹೆಣ್ಮಕ್ಳು ಹೋಗುವಂತಹ ಕೋರ್ಸ್ ಅಂತಲೇ ಕರಿಬಹುದು ಅನ್ಸುತ್ತೆ. ಇದನ್ನ ಏನು ಹೇಳ್ತೀರಿ? ಇದು ಐ ಡೋಂಟ್ ನೋ, ಇವಾಗ ಒಂದು ಮ್ಯಾಡ್ ರಶ್, ಹಾಂ, ಎಲ್ಲರೂ ಕಂಪ್ಯೂಟರ್ ಸೈನ್ಸೇ ತಗೋಬೇಕು ಅಂತ ನಂದು ಮೈ ಸ್ಮಾಲ್ ಸಜೆಷನ್ ಟು ಆಲ್ ಪೇರೆಂಟ್ಸ್ ಹೂ ಆರ್ ವಾಚಿಂಗ್ ದಿಸ್. ವೆರಿ ರೀಸೆಂಟ್ಲಿ ಚೇರ್ಮನ್ ಆಫ್ AICT ಸಹಸ್ರ ಬುದ್ದೇಜಿ ಹೇಳಿದರು, ಇಂಡಿಯನ್ ಎಕಾನಮಿ ಡಸಂಟ್ ರನ್ ಓನ್ಲಿ ವಿತ್ ಕಂಪ್ಯೂಟರ್ ಸೈನ್ಸ್ ಪ್ರೊಫೆಷನ್ಸ್, ಸೊ ಇಟ್ ರನ್ಸ್ ವಿತ್ ಇವನ್ ಅದರ್ ಸೆಕ್ಟರ್ಸ್ ಆಲ್ಸೋ. ಸೊ IT ಸೆಕ್ಟರ್ ಮೇಲೇ ಎಕಾನಮಿ ಕೂತ್ಕೊಂಡಿಲ್ಲ. ಹೀಗಾಗಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಆಗಲಿ, ಸಿವಿಲ್ ಇಂಜಿನಿಯರ್ಸ್ ಆಗಲಿ, ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಆಗಲಿ ಎಲ್ಲರೂ ಬೇಕಾಗ್ತಾರೆ. ಎಸ್, ಹ್ಯಾವಿಂಗ್ ಸೆಡ್, ಕಂಪ್ಯೂಟರ್ ಸೈನ್ಸಲ್ಲಿ ಕೋವಿಡಲ್ಲಿ ಏನಾಯಿತು ಅಂದರೆ ಒಂದು ದೊಡ್ಡ ಇಂಪ್ಯಾಕ್ಟ್ ಆಯಿತು. ಕೋವಿಡ್ ಬಂದ ಮೇಲೆ ಬೇರೆ ಸೆಕ್ಟರ್ಸು ಸ್ವಲ್ಪ ಕೆಳಗೆ ಬಿದ್ದು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸು ಬೇರೆ ಸೆಕ್ಟರ್ಸ್ ಎಲ್ಲ ಕೆಳಗೆ ಬಿದ್ದೆ. ಬಟ್ ಈ ಸೆಕ್ಟರ್, IT ಸೆಕ್ಟರ್ ವಾಸ್ ಇಂಟ್ಯಾಕ್ಟ್. ಹಿಂಗಾಗಿ ಜನಗಳಿಗೆ ಬೇರೆಯವರೆಲ್ಲ ಜಾಬ್ ಕಳ್ಕೊಂಡ್ರು, ನಮ್ಮಲ್ಲಿ ಜಾಬ್ಸ್ ಇದೆ ಅನ್ನೋದು ಒಂದು. ಹೀಗಾಗಿ ದರ್ ಇಸ್ ಎ ಮ್ಯಾಡ್ ರಶ್, ಬಟ್ ಸ್ಟಿಲ್ ಬೇಡಿಕೆ ಇದೆ. ಬಟ್ ಸ್ಟಿಲ್ ಮೈ ಸಜೆಷನ್ ಟು ಆಲ್ ದ ಪೇರೆಂಟ್ಸ್ ಈಸ್ ದ್ಯಾಟ್, ನೀವು ನಿಮ್ಮ ಹುಡುಗನಿಗೆ ಎಲ್ಲಿದೆ ಅವನಿಗೆ ಶಕ್ತಿ ಅಂತ ನೋಡಬೇಕು. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ DNA, ವಾಟ್ ಈಸ್ ದಿಸ್ ಟ್ಯಾಲೆಂಟ್ DNA. ನಿಮ್ಮ ಬಲವಂತ ಒತ್ತಡ ಬೇಡ. ಸೊ ಅವನ್ನ ಇಫ್ ಯು ಆರ್ ಏಬಲ್ ಟು ಐಡೆಂಟಿಫೈ ಆ್ಯಂಡ್ ಎಕ್ಸ್ಪ್ಲೋರ್ ದ DNA ಆಫ್ ದಟ್ ಕಿಡ್, ಟ್ಯಾಲೆಂಟ್ DNA, ಏನು ಟ್ಯಾಲೆಂಟ್ ಇದೆ ಆ ಮಗುಗೆ ಅಂತೇಳಿ, ಆ ಟ್ಯಾಲೆಂಟ್ನ ಇಟ್ಕೊಂಡು ಲರ್ನಿಂಗ್ ಪಾತ್ ಕ್ರಿಯೇಟ್ ಮಾಡಿ, ಅದೇ ಟ್ಯಾಲೆಂಟ್ನ ಎಕ್ಸಿಲರೇಟ್ ಮಾಡಿ ಪಿರಾಮಿಡ್ ಟಿಪ್ಪಿಗೆ ತೊಗೊಂಡೋಗಿ, ಅಕಸ್ಮಾತ್ ಆ ಟ್ಯಾಲೆಂಟ್ ಏನಾದರೂ ತುಂಬ ದೊಡ್ಡ ಟ್ಯಾಲೆಂಟ್ ಇತ್ತು ಅಂದರೆ ಆ ಟ್ಯಾಲೆಂಟ್ನ ಇನ್ಕ್ಯುಬೇಟ್ ಮಾಡಿ ಒಂದು ಸ್ಟಾರ್ಟಪ್ ಮಾಡ್ತಕ್ಕಂಥದ್ದು ಮಾಡ್ಬೋದು. ಸೊ ಹೀಗಾಗಿ ಯಾವುದೇ ಬ್ರಾಂಚ್ ಇರಲಿ, ಇಟ್ ಇಸ್ ನಾಟ್ ದ್ಯಾಟ್ ಕಂಪ್ಯೂಟರ್ ಸೈನ್ಸೇ ಹೋಗಬೇಕು ಅಂತೇನ. ಬೀಯಿಂಗ್ ಎ ಕಂಪ್ಯೂಟರ್ ಸೈನ್ಸ್ ಪ್ರೊಫೆಸರ್ ದರ್ ಇಸ್ ಅ ಲಾಟ್ ಆಫ್ ಜಾಬ್ ಆಪರ್ಚುನಿಟೀಸ್. ಈಗ ನೀವು ಸುಮಾರು ಜಾಬ್ ಆಪರ್ಚುನಿಟೀಸ್ ಓಪನ್ ಆಗಿದೆ. ಬಟ್ ಹ್ಯಾವಿಂಗ್ ಸೆಡ್, ಒಂದು ಗಮನದಲ್ಲಿ ಇಟ್ಕೋಬೇಕು ಪೇರೆಂಟ್ಸ್ ಏನು ಅಂತಂದರೆ, ಈ ವರ್ಷ 2022ರಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಇವಾಗ ನಿಮ್ಮ ಕಂಪ್ಯೂಟರ್ ಸೈನ್ಸಲ್ಲಿ ಡಿಮ್ಯಾಂಡ್ ಇದೆ. 2026ರಲ್ಲಿ ಹೊರಗಡೆ ಬರ್ತೀರಾ ನೀವು. ಸೊ 2026 ವಾಟ್ ಕುಡ್ ಬಿ ದ ಡಿಮ್ಯಾಂಡ್? ಕುಡ್ ಬಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್, ಕುಡ್ ಬಿ ದ ನೆಕ್ಸ್ಟ್ ಗೇಮ್. ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅನ್ನೋದು ಒಂದು ಗೇಮ್ ಇರ್ಬೋದು. ಸಿವಿಲ್, ಲಾಟ್ ಆಫ್ ಕನ್ಸ್ಟ್ರಕ್ಷನ್ ರೋಡ್ವೇಸ್ ಎಲ್ಲ ಆಗ್ತಾ ಇದೆ. ಇವನ್ ದಟ್ ಕುಡ್ ಬಿ ಆಕ್ಚುಲಿ ಇನ್ ದ ನೆಕ್ಸ್ಟ್ 2026 ಕುಡ್ ಬಿ ದ ಗೇಮ್ ಚೇಂಜರ್. ಬಟ್ ಇಂತಹ ವರ್ಷದಲ್ಲಿ ಒಂದು ಅಷ್ಟು ವರ್ಷಗಳ 4-5 ವರ್ಷಗಳ ಕಾಲ ಕಳೆದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನಲೈಸ್ ಮಾಡೋದು ಬಹಳ ಕಷ್ಟ ಇದೆ ಅನ್ಸುತ್ತಾ ಸರ್? ಇಲ್ಲ, ಯಾವಾಗಲೂ ನಾವು ಯಾವಾಗಲೇನು ಅನ್ಕೊಂತೀವಿ ಅಂತಂದ್ರೆ, ಈ ಕರೆಂಟಲ್ಲಿ ಏನಿದೆ ಹಂಗೆ ಟ್ರೆಂಡಿಗೆ ಹೊರಟೋಗ್ತಾರೆ. ಸೊ ಮೋರ್ ದೆನ್ ಏನು ಟ್ರೆಂಡ್ ಇದೆ ಅನ್ನೋದು ಭಾಳ ಮುಖ್ಯ ಅಲ್ಲ. ಹುಡುಗರಿಗೆ ಫ್ಯೂಚರ್ ಇಂಜಿನಿಯರಿಂಗಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಷ್ಟೇ. ಇಫ್ ಆರ್ ಏಬಲ್ ಟು ಸಾಲ್ವ್ ದ ಪ್ರಾಬ್ಲಮ್ ಇಂಡಿಪೆಂಡೆಂಟ್ ಆಫ್ ವಿಚ್ ಬ್ರಾಂಚ್ ಯು ಆರ್, ನೀವು ಕಂಪ್ಯೂಟರ್ ಸೈನ್ಸ್ ಇರಲಿ, ಮೆಕ್ಯಾನಿಕಲ್ ಇರಲಿ, ಈಗೆಲ್ಲ ಮಲ್ಟಿ ಡಿಸಿಪ್ಲಿನ್ ಇರೋದ್ರಿಂದ ಇಟ್ ರಿಯಲಿ ಡಸಂಟ್ ಮೇಕ್ ಮಚ್ ಡಿಫ್ರೆನ್ಸ್. ಈಗ ವೀಕ್ಷಕರಿಗೆ ಆಡು ಭಾಷೆಯಲ್ಲಿ ಹೇಳೋದಾದ್ರೆ, ಒಂದು ತರಕಾರಿನ, ಒಂದು ಟೊಮ್ಯಾಟೊ ಎಕ್ಸಾಂಪಲ್ಗೆ ಮಾರುಕಟ್ಟೆಯಲ್ಲಿ ಕಡಿಮೆ ಇಳುವರಿ ಬಂದಾಗ ಅದ್ರ ಬೆಲೆ ಜಾಸ್ತಿ ಆಗುತ್ತೆ. ಸೊ ಒನ್ಸ್ ಅದನ್ನ ಬೆಲೆ ಜಾಸ್ತಿ ಇದೆ ಅಂತ ಎಲ್ಲಾ ರೈತರು ಅದನ್ನೇ ಬೆಳೆದು ಮಾರುಕಟ್ಟೆಗೆ ತಂದಾಗ ಬೆಲೆ ಇರೋದಿಲ್ಲ. ಸೊ ಇದನ್ನ ಈಸಿಯಾಗಿ ಅಂಡರ್ಸ್ಟುಡ್ ಅಲ್ಲ ಸರ್? ಹೌದು, ಅಬ್ಸಲ್ಯೂಟ್ಲಿ. ದೇರ್ ಇಸ್ ನೋ ನೀಡ್ ಟು ಹರಿ ದಟ್ ಓನ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಹೋಗ್ಬೇಕಂತೇನಿಲ್ಲ. ಸೊ ಹೀಗಾಗಿ ನಾನು ಯೂಶಲಿ ಇಫ್ ಐ ಸಿ ದ ಮೆಕ್ಯಾನಿಕಲ್ ಇಂಜಿನಿಯರ್ ಯಾಕೆ ಬೇಡಿಕೆ ಕಡಿಮೆ ಆಯಿತು, ಮೆಕ್ಯಾನಿಕಲ್ ಇಂಜಿನಿಯರ್, ಎಲೆಕ್ಟ್ರಿಕಲ್ ಇಂಜಿನಿಯರ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್, ದೇ ಆರ್ ದಿ ಮದರ್ ಬ್ರಾಂಚಸ್ ಅಂತ ನಾವು ಕರಿತೀವಿ. ಸೊ ಒಂದು ಟೈಮಲ್ಲಿ ಅಂದರೆ ಲೈಕ್ 2010 or 11 ಆ ಆಸುಪಾಸಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೀಟ್ಸ್ಗಳೇ ಸಿಗ್ತಿರ್ಲಿಲ್ಲ. ಹೌದು. ಸೊ ನಾವು ಕಂಡ ಹಾಗೆ ಅಂದ್ರೆ ಜನರೇಷನ್ ಚೇಂಜ್ ಆದಾಗೆ ಕೋರ್ಸ್ಗಳ ಬೇಡಿಕೆ ಕಡಿಮೆ ಆಗುತ್ತೆ ಅಥವಾ ಚೇಂಜ್ ಆಗುತ್ತೆ, ಜನ ಜಂಪ್ ಆಗ್ತಾರೆ. ಇಲ್ಲ, ಅದೇನಾಗುತ್ತೆ,
ಕಂಪ್ಲೀಟ್ ಇಂಡಸ್ಟ್ರಿ ತುಂಬ ಚೇಂಜ್ ಆಗ್ತಾ ಇದೆ. ಈವನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಸತನೇ ಇವಾಗ AI ಬರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೇ ನೀವು ಕಂಪ್ಯೂಟರ್ ಸೈನ್ಸಿಗೆ ಸೀಮಿತವಾಗಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾನ್ ಬಿ ಇನ್ಕಾರ್ಪೊರೇಟೆಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಸ್ಟಂಟ್ ಇದೆ, ಹಾರ್ಟ್ ಆಪರೇಷನ್ ಆದಾಗ ಒಂದು ತಮಗೊಂದು ಸ್ಟಂಟ್ ಹಾಕ್ತಾರೆ ಒಳಗಡೆ. ಇದು ಸ್ಟಂಟ್ ಬಗ್ಗೆ ದೊಡ್ಡ ಕತೆ ಇದೆ. ಮೋದಿ ಗೌರ್ಮೆಂಟ್ ಬಂದ ಮೇಲೆ ದೊಡ್ಡ ರೆವಲ್ಯೂಷನ್ನೇ ಮಾಡೋದು, ತುಂಬ ಚೀಪಾಗಿ ಸಿಗುತ್ತೆ ಆಗ ಇಂಟರ್ನೆಟ್. ಇದನ್ನು ಇಟ್ ಈಸ್ ಎ ಡಿಸೈನ್ ಆಫ್ ಎನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್. ಮೆಕ್ಯಾನಿಕಲ್ ಇಂಜಿನಿಯರ್ ಡಿಸೈನ್ ಮಾಡ್ತಾನೆ. ಈಗ ನಿಮಗೆ ಒಂದು ಐಫೋನ್ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ತುದಿಯಲ್ಲಿ ನಿಂತ್ಕೊಂಡಿರುತ್ತೆ ಐಫೋನು, ಅದು ಇನ್ನೇನು ಸರ್ಕೊಂತ ಬರುತ್ತೆ, ವೈಬ್ರೇಟರ್ ಮೋಡಲ್ಲಿ ಇರುತ್ತೆ, ಬೀಳುತ್ತೆ ಅನ್ನೋದ್ರೊಳಗೆ ರಿಲ್ಯಾಕ್ಸ್, ಇಟ್ಸ್ ಐಫೋನ್ ಅಂತ ಬರುತ್ತೆ. ಸೊ ಅಂದರೆ ನಿಮಗೆ ದ ಡಿಸೈನ್ ಆಫ್ ಒನ್ ಫೋನ್, ದೇರ್ ಇಸ್ ಎ ಕಾಂಟ್ರಿಬ್ಯೂಷನ್ ಫ್ರಮ್ ಈಚ್ ಆ್ಯಂಡ್ ಎವ್ರಿ ಡಿಸಿಪ್ಲಿನ್ಸ್. ಅಲ್ಲಿ ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ, ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದಾನೆ, ಅಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಇದೆ, ಪವರ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, ಚಿಪ್ ಇದೆ, ಸಾಫ್ಟ್ವೇರ್ ಇದೆ. ಸೊ ಎಲ್ಲರೂ ಕನ್ವರ್ಜ್ ಆಗಿಬಿಟ್ಟು ಒಂದು ಔಟ್ಕಮ್ ಬರುತ್ತೆ. ಸೊ ಹೀಗಾಗಿ ಇದಕ್ಕೆ ಒಂದು ಬೇಡಿಕೆ ಇದೆ ಅಂತಲ್ಲ. ಸೊ ಎವ್ರಿ ಡಿಸಿಪ್ಲಿನ್, ಮೆಕ್ಯಾನಿಕಲ್ ಇರಲಿ, ಎಲೆಕ್ಟ್ರಿಕಲ್ ಇರಲಿ, ಎಲೆಕ್ಟ್ರಾನಿಕ್ಸ್ ಇರಲಿ, ಆಲ್ ದಿಸ್ ಆ್ಯಕ್ಚುಲಿ ಶುಡ್ ಕನ್ವರ್ಜ್ ಆ್ಯಂಡ್ ಕ್ರಿಯೇಟ್ ಸಮ್ ಬಿಗ್ ಪ್ರಾಡಕ್ಟ್ಸ್. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇದು ನಾನು ಸುಮಾರು ಡಿಬೇಟಲ್ಲಿ ಹೇಳ್ತಾ ಇದ್ದೀನಿ, we need to empower the students to get so much knowledge to create products. ಪ್ರಾಡಕ್ಟ್ಸ್ ಮಾಡಬೇಕು. ಈಗ ನೋಡಿ, ನೀವು ಅತಿ ದೊಡ್ಡ ರೆವೆನ್ಯೂ ಫ್ರಮ್ 3 ಟಾಪ್ IT ಕಂಪ್ನೀಸ್, ನೀವು ಫೇಸ್ಬುಕ್ಕನ್ನು ತಗೊಳ್ಳಿ, ಗೂಗಲ್ ತಗೊಳ್ಳಿ, ಟ್ವಿಟರ್ ತಗೊಳ್ಳಿ, ಅಮೆಝಾನ್ ತಗೊಳ್ಳಿ, ಸೋ ಮಚ್ ಆಫ್ ರೆವೆನ್ಯೂ ಗೋಸ್ ಟು ದ ಅದರ್ ಕಂಟ್ರಿ, ಅವ್ರ ಪ್ರಾಡಕ್ಟ್. ಯಾಕೆ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕಾಂಟ್ ದೇ ಡೆವಲಪ್ ದಿಸ್ ಟೈಪ್ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ಕಮ್ ಇನ್ ಟು ದ ಮಾರ್ಕೆಟ್? ಸೊ ಈ ದೃಷ್ಟಿಯಲ್ಲಿ ಇವಾಗ ಏನಾಗಿದೆ, ಬರೀ ಜಾಬ್ ಓರಿಯೆಂಟೇಷನ್ ಬೇಡ, ವಿ ನೀಡ್ ಟು ಏಬಲ್ ಟು ಕ್ರಿಯೇಟ್ ಅ ಸ್ಟಾರ್ಟಪ್ ಎಕೋಸಿಸ್ಟಮ್ ಅಂತ ಬರ್ತಾ ಇದೆ. ಓಕೆ, ಸೊ ದಟ್ ಇಸ್ ವಾಟ್ ದ ನ್ಯೂ ಮಂತ್ರ ಇಸ್ ಆಲ್ ಅಬೌಟ್. ಎಲ್ಲರೂ ಜಾಬ್ ಅಂದರೆ ಎಷ್ಟಂತ ಜಾಬ್ ಕೊಡೋಕ್ಕೆ ಸಾಧ್ಯ? ಎಂಪ್ಲಾಯಬಿಲಿಟಿ ಇಲ್ಲ ಅಂತ, 60% ಎಂಪ್ಲಾಯಬಿಲಿಟಿ ಇಲ್ಲ ಅಂತ ಯು ಸ್ಟಾರ್ಟೆಡ್ ಡೆಪ್ ದ ಕೋಟ್ ಓವರ್ ದೇರ್. But still, what I personally feel is that we need to empower the kids to not only just go behind the jobs, they should become the job givers. ಓಕೆ, ಹಾಗಾದ್ರೆ ನಿಮ್ಮ ಪ್ರಕಾರ ಭವಿಷ್ಯದ ದೃಷ್ಟಿಯಲ್ಲಿ ಯಾವುದು ಅಥವಾ ಒಂದು ಅಂತ ಹೇಳಕ್ಕಾಗಲ್ಲ, ಯಾವ ಕೋರ್ಸ್ಗಳು ಉತ್ತಮ ಅಥವಾ ಭವಿಷ್ಯಕ್ಕೆ ಒಂದು ಮುನ್ನುಡಿಯನ್ನು ಬರೆದುಕೊಡುತ್ತೆ ಅಂತ ಹೇಳ್ತೀರಾ ವೀಕ್ಷಕರಿಗೆ ಅಥವಾ ಪ್ಯಾರೆಂಟ್ಸ್ಗೆ? ಇಲ್ಲ, ನಾನು ಯಾವಾಗಲೂ ಐ ಡೋಂಟ್ ವಾಂಟ್ ಟು ರೆಕಮೆಂಡ್ ಓನ್ಲಿ ಕಂಪ್ಯೂಟರ್ ಸೈನ್ಸ್ ಅಂತಲ್ಲ. ನೀವು ಮಗನ್ನ ಆಳವಾಗಿ ಅವನ ಹತ್ರ ಏನು ಶಕ್ತಿ ಇದೆ, ಅವನಿಗೆ ಯಾವುದಕ್ಕೆ ಆಸೆ ಇದೆ, ಅವನಿಗೆ ಆಸಕ್ತಿ ಏನಿದೆ, ಯು ಬೆಟರ್ ಸ್ಪೆಂಡ್ ಸಮ್ ಟೈಮ್ ಆ್ಯಂಡ್ ಎಕ್ಸ್ಪ್ಲೋರ್ ಇಸ್ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸ್ಸಸ್. ಮೆನಿ ಟೈಮ್ಸ್ ನಾವೇನು ಮಾಡ್ತೀವಿ ಅಂದರೆ, ಈಗ ತುಂಬ ಲಾಸ್ಟ್ ರ್ಯಾಂಕಿಂಗ್ ಬಂದಿರುತ್ತೆ CETಯಲ್ಲಿ, 70-80 ಸಾವಿರ ರ್ಯಾಂಕಿಂಗ್ ಬಂದಿರುತ್ತೆ, ಆದರೂ ಮಕ್ಕಳಿಗೆ ಕಂಪ್ಯೂಟರ್ ಸೈನ್ಸೇ ಕೊಡಿಸ್ಬೇಕು ಅಂತ ಇದು ಒಂದು ಟ್ರೆಂಡ್. ಬರ್ತಾರೆ, ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ಜಾಯ್ನ್ ಆಗಬೇಕು ಅಂತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗ್ತಾರೆ, ಕಂಪ್ಯೂಟರ್ ಸೈನ್ಸ್ ಆಲ್ಸೋ ರಿಕ್ವೈರ್ಸ್ ಫಂಡಮೆಂಟಲ್ಸ್ ಆಫ್ ಮ್ಯಾಥಮೆಟಿಕ್ಸ್, ಸರ್ಟನ್ ಪ್ರೀ ರಿಕ್ವಿಸಿಟ್ಸ್ ಬೇಕಾಗುತ್ತೆ. ಅದು ಕಂಟಿನ್ಯೂ ಆಗಲ್ಲ. ಸೊ ಹೀಗಾಗಿ ದರ್ ಇಸ್ ಎ ಗ್ಯಾಪ್, ಹಂಗಾಗಿ ಅವನ ಅನ್ಎಂಪ್ಲಾಯಬಿಲಿಟಿ ಆಗ್ತದೆ. ಸೊ ಅವನ್ನ ನೀವು ಸರಿಯಾಗಿ ನೋಡ್ಕೊಳ್ಳಿ, ಅವನ ಶಕ್ತಿ ಏನಿದೆ ಅಂತೇಳಿ. ಈಗ ಒಂದು ಯೂನಿವರ್ಸಿಟೀಸ್ ಆಗ್ತಾಯಿದೆ, ಈಗ ಪ್ರೈವೇಟ್ ಯೂನಿವರ್ಸಿಟೀಸ್ ಎಲ್ಲ ಬರ್ತಾ ಇದೆ. ದರ್ ಇಸ್ ಎ ಬಿಗ್ ಚೇಂಜ್ ದಟ್ಸ್ ಹ್ಯಾಪ್ನಿಂಗ್ ಇನ್ ದ ಇಂಡಿಯನ್ ಎಜುಕೇಷನ್ ಸೆಕ್ಟರಲ್ಲಿ. ಈಗ ನೀನು ಒಂದ್ಸತಿ ನೀವು ಕಮ್ ಟು ದ ಯೂನಿವರ್ಸಿಟಿ, ಯು ಹ್ಯಾವ್ ಆಪ್ಷನ್ಸ್ ಟು ಚೂಸ್. ಅದಕ್ಕೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಕರಿತೀವಿ. ಅಂದರೆ ಹುಡುಗ ಈಗ ಒಂದು ವರ್ಷ ಮಾಡ್ತಾ ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ಇರ್ತಾನೆ, ಅವನಿಗೆ ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಆಗುತ್ತೆ, ಮೀಡಿಯಾದಲ್ಲಿ ಇಂಟ್ರೆಸ್ಟ್ ಆಗ್ಬೋದು. ಅವ್ನು ಹೋಗ್ತಾ ಈ ಕ್ಯಾನ್ ಟೇಕ್ ಸಮ್ ಸಬ್ಜೆಕ್ಟ್ ಆಫ್ 2 credits ಫಾರ್ ಸೌಂಡ್ ಇಂಜಿನಿಯರಿಂಗ್. ಹೌದು. ಸೊ ಈ ಥರ ಒಂದು ವಿಚಾರ ನಡೀತಾ ಇದೆ. ಐ ಥಿಂಕ್ ಸ್ಟೂಡೆಂಟ್ಸ್ ಕ್ಯಾನ್ ಆ್ಯಕ್ಚುಲಿ ಕಮ್ ಇನ್ ಟು ಯೂನಿವರ್ಸಿಟಿ ಆ್ಯಂಡ್ ಬಿಲ್ಡ್ their own learning paths to meet their career aspirations. ಸೊ ಹೀಗಾದಾಗ ಮೇಜರ್ ಕೋರ್ಸ್ ಅಥವಾ ಇಂಪಾರ್ಟೆಂಟ್ ಅಂದರೆ ಈಗ ಎಂಜಿನಿಯರಿಂಗ್ ಮಾಡ್ತಾ ಈ ಥರ ಆಕ್ಟಿವಿಟೀಸ್ಗಳಲ್ಲೂ ಕೂಡ ತೊಡಗಿಸ್ಕೊಳ್ಬಹುದಾ ವಿದ್ಯಾರ್ಥಿಗಳು ಈಗಿನ ಎಜುಕೇಷನ್ ಸಿಸ್ಟಮ್ ಪ್ರಕಾರ? ಅಬ್ಸಲ್ಯೂಟ್ಲಿ. ಈಗಂತೂ ಇವನ್ ನಾನು ಆನ್ಲೈನ್ ಕ್ರೆಡಿಟ್ ಕೋರ್ಸಸ್ ಏನು ನಡೀತಾ ಇದ್ದೇವಲ್ಲ, ಈಗ ನೋಡ್ತಾ ಇದ್ರೆ ನಿಮಗೆ ಅಪ್ಗ್ರೇಡ್ ಆಗಲಿ, simplylearn.com ಆಗಲಿ, ದ ವೇ ದ ಬೈಜೂಸ್ ಇಸ್ ಟೇಕಿಂಗ್ edutech market, it's a very huge big market in India. Yes. Somewhere around $13 billion ಮಾರ್ಕೆಟ್. ಇದು ದೊಡ್ಡ ಪ್ರಮಾಣದಲ್ಲಿ ಬೆರೀತಾ ಇದೆ. ಇನ್ಫ್ಯಾಕ್ಟ್ ಬಿಗ್ಗೆಸ್ಟ್ ಥಿಂಗ್ ಇವತ್ತು AICTE ಅವರು
20% ಆಫ್ ದಿ ಕ್ರೆಡಿಟ್ಸ್ ಇಂಜಿನಿಯರಿಂಗಲ್ಲಿ ನೀವು ಆನ್ಲೈನಲ್ಲಿ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಅದರ 20% ಡೌನ್ ದ ಲೈನ್ ಪ್ರಾಬಬ್ಲಿ ಒಂದು 40% ತನಕ ತೊಗೊಂಡು ಹೋಗ್ಬೋದು. ಸೊ ಅದಕ್ಕೂ ಒಂದು ವ್ಯಾಲಿಡಿಟಿ ಇದೆ, ಅದಕ್ಕೂ ದೇ ಹ್ಯಾವ್ ರೆಕಗ್ನೈಸ್ಡ್ ಆಲ್ ದೀಸ್ ಕೋರ್ಸಸ್ ಆ್ಯಂಡ್ ಟುಡೇ ಇಟ್ಸ್ ಓಪನ್. ಯಾರಾದರೂ ಇದ್ದರೂ ಹೋಗಿ ಆನ್ಲೈನಲ್ಲಿ ಓದ್ಕೊಂಡು ಹಿ ಕ್ಯಾನ್ ಆ್ಯಕ್ಚುಲಿ ಸ್ವಿಚ್ ಆನ್. ಈಗ ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ನು ಅಂದರೆ ನಾನು ಐ ಟಿಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಅವನು ಐ ಟಿದು ಒಂದು 2-3 ಕ್ರೆಡಿಟ್ ಕೋರ್ಸಸ್ ಇದನ್ನು ಮಾಡಿಕೊಂಡು ಹಿ ಕ್ಯಾನ್ ಸ್ಟಿಲ್ ಗೆಟ್ ಇನ್ ಟು ಐ ಟಿ ಎಂಟ್ರೆನ್ಸ್. ಲಾಟ್ ಆಫ್ ಜಾಬ್ ಅಪಾರ್ಚುನಿಟೀಸ್ ಆರ್ ದೇರ್. ನಾನು ಬರೇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಐ ಟಿನ ಸೆಕ್ಟರ್ಗೆ ಹೋಗೋಕ್ಕಾಗಲ್ಲ ಅಂತೇನಲ್ಲ, ಯು ಕ್ಯಾನ್ ಸ್ಟಿಲ್ ಗೋ. ಆ್ಯಂಡ್ ಒಂದು ಮಿತ್ತಿದೆ, ಸುಮ್ಮನೆ ನಾನು ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ ಐ ಟಿ ಇಂಡಸ್ಟ್ರಿಗೆ ಹೋಗ್ತೀನಿ. ದೇರ್ ಆರ್ ಲಾಟ್ ಆಫ್ ವರ್ಕ್ ಫೋರ್ಸ್ ವಿಚ್ ಇಸ್ ಸ್ಟಿಲ್ ದೇರ್ ವಿತ್ ನಾನ್ ಐ ಟಿ ಬ್ಯಾಕ್ಗ್ರೌಂಡ್ ಇನ್ ದ ಐ ಟಿ ಸೆಕ್ಟರ್. ಸೊ ಐ ಡೋಂಟ್ ಫೀಲ್ ಎನಿಬಡಿ ಕ್ಯಾನ್ ಮೇಕ್ ಇಟ್ ಅಪ್. ಓಕೆ ಓಕೆ ಎಸ್. ಹಾಗಿದ್ರೆ ಐ ಟಿ ಕೋರ್ಸ್ಗಳು ಅಂದರೆ ವಿಶೇಷವಾಗಿರುವಂತಹ ಒಂದು ಮಾನ್ಯತೆ ಪಡೆದುಕೊಂಡಿದೆ. ಹಾಗಿದ್ರೆ ಅದರ ವಿಶೇಷತೆಗಳೇನು, ಯಾವ ರೀತಿ ವಿದ್ಯಾರ್ಥಿಗಳಿಗೆ ಇದೊಂದ್ರೆ ಹೆಲ್ಪ್ಫುಲ್ ಅಂತ ಅನ್ಸುತ್ತೆ, ಮತ್ತು ಫ್ಯೂಚರ್ ಭವಿಷ್ಯದ ದೃಷ್ಟಿಯಲ್ಲಿ ನೀವು ಹೇಳೋದಾದ್ರೆ ಏನು ಹೇಳ್ತೀರಿ? ಎಸ್, ಐ ಟಿ ಕೋರ್ಸಸ್ ಅಂತ ಹೇಳಿದ್ರೆ ಈಗ ಎಲ್ರಿಗೂ ಇದೊಂದು ಮೇಜರ್ ಕ್ವಶನ್. ಕಂಪ್ಯೂಟರ್ ಸೈನ್ಸ್ ಇದೆ ಕರ್ನಾಟಕದಲ್ಲಿ, VT ವಂಡರಲ್ಲಿ ISC ಅಂತ ಒಂದಿದೆ, ಇನ್ನೊಂದು ಬ್ರಾಂಚ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇದೆ, ಸೈಬರ್ ಸೆಕ್ಯೂರಿಟಿ ಅಂತಿದೆ, ಡಾಟಾ ಸೈನ್ಸ್ ಅಂತ ಇದೆ. ಯಾವ ಸ್ಪೆಷಲೈಸೇಷನ್ ತಗೋಬೇಕು ಅನ್ನೋದು ಒಂದು ಆಂಬಿಗ್ಯೂಟಿ ಎಲ್ರಿಗೂ. ಸೊ ವಾಟ್ ಈಸ್ ಮೈ ಸಜೆಷನ್ ಇಸ್ ದ್ಯಾಟ್ ಈಗ ನಮ್ಮ ಒಂದು ಬ್ರಾಂಚ್ ತಗೊಂಡ್ರೆ ಅದನ್ನು 3 ಭಾಗಕ್ಕೆ ವಿಂಗಡಣೆ ಮಾಡ್ತೀವಿ. ಫಂಡಮೆಂಟಲ್ ಕೋರ್ಸಸ್ ಒಂದು, ಇಂಟರ್ಮೀಡಿಯೇಟ್ ಕೋರ್ಸ್ ಒಂದು, ಆಮೇಲೆ ಎಕ್ಸ್ಪರ್ಟೈಸ್ ಕೋರ್ಸ್ ಒಂದು. ನೀವು ಯಾವುದೇ ಸ್ಪೆಷಲೈಸೇಷನ್ ತೊಗೊಳ್ಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತೊಗೊಳ್ಳಿ, ಸೈಬರ್ ಸೆಕ್ಯೂರಿಟಿ ತೊಗೊಳ್ಳಿ, ಬ್ಲಾಕ್ ಚೈನ್ ತೊಗೊಳ್ಳಿ, ಏನಾದರೂ ಹೊಸ ಟೆಕ್ನಾಲಜೀಸ್, ನಾವೇನೀಗ 4th ಪ್ಲ್ಯಾಟ್ಫಾರ್ಮ್ ಟೆಕ್ನಾಲಜೀಸ್ ಅಂತ ಏನು ಹೇಳ್ತೀವಿ, ನೆಕ್ಸ್ಟ್ ಜನ್ರೇಷನ್ ಟೆಕ್ನಾಲಜೀಸ್ ಅಂತ ಹೇಳ್ತೀವಲ್ಲ, ಇದನ್ನೆಲ್ಲ ತೊಗೊಂಡ್ರು ನೀವು ಯು ನೀಡ್ ಟು ಹ್ಯಾವ್ ದ ಫಂಡಮೆಂಟಲ್ ಸ್ಟ್ರಾಂಗ್. ಓಕೆ, ಸೊ ಫಸ್ಟ್ ಫಂಡಮೆಂಟಲ್ಸ್ ಇರಬೇಕು. ಫಂಡಮೆಂಟಲ್ ಕೋರ್ಸಸ್ನ ಚೆನ್ನಾಗಿ ಕಲ್ತಿರಬೇಕು. ದೆನ್ ಗೆಟ್ ಇನ್ ಟು ಇಂಟರ್ಮೀಡಿಯೇಟ್ ಕೋರ್ಸ್. ಎಕ್ಸ್ಪರ್ಟ್ ಲೆವೆಲಲ್ಲಿ ಈ ಕೋರ್ಸಸ್ ಎಲ್ಲ ಬರುತ್ತೆ. ಸೊ ಇಟ್ ಈಸ್ ನಾಟ್ ಓನ್ಲಿ ಮ್ಯಾಂಡೇಟ್ರಿ ದಟ್ ನಾನು AI ತೊಗೊಂಡ್ರೆ, ಎಸ್ ಅಫ್ಕೋರ್ಸ್ AI ಈಸ್ ಎ ವೆರಿ ಬಿಗ್ ಮಾರ್ಕೆಟ್, ತುಂಬ ಜಾಬ್ ಓಪನಿಂಗ್ಸ್ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ತುಂಬ ಜಾಬ್ ಓಪನಿಂಗ್ಸ್ ಇದೆ. ಸೈಬರ್ ಸೆಕ್ಯೂರಿಟಿ ತುಂಬ ಮಾರ್ಕೆಟ್ ಇದೆ. ಓಕೆ ಓಕೆ ಅದು ಅಂದರೆ ವಿದ್ಯಾರ್ಥಿಗಳು ಈ ಕಡೆ ಮುಖ ಮಾಡದೇ ಇರೋದ್ರಿಂದ ಆಪರ್ಚುನಿಟೀಸ್ ಜಾಸ್ತಿ ಇದೆ ಈಗ ಅಂತ ಹೇಳ್ಬೋದಾ? ಇಲ್ಲ, ಏನಾಗಿದೆ, ಇಂಡಸ್ಟ್ರಿ ಹ್ಯಾಸ್ ಚೇಂಜ್ಡ್. ಓಕೆ, ಇಂಡಸ್ಟ್ರಿ ಏನಾಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಈಗ ಫಾರ್ ಎಕ್ಸಾಂಪಲ್ ವೆರಿ ರೀಸೆಂಟ್ಲಿ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಹ್ಯಾಸ್ ಕೊಲಾಬರೇಟೆಡ್ ವಿತ್ ಗೂಗಲ್ ಫಾರ್ ದಿ ಕಂಜೆಷನ್. ತುಂಬ ಟ್ರಾಫಿಕ್ ಇರೋದ್ರಿಂದ ನಾವು ಇಟ್ಸ್ ಎ AI ಅಪ್ಲಿಕೇಶನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ. ಸೊ ಈ ಥರ AIದು ಅಪ್ಲಿಕೇಶನ್ಸು ಎಲ್ಲ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ, ಬರೀ ಕಂಪ್ಯೂಟರ್ ಸೆಕ್ಟರ್ಗೆ ಒಂದೇ ಅಲ್ಲ. ಈಗ ಹೆಲ್ತ್ ಕೇರ್ ಸೆಕ್ಟರಲ್ಲಿ ಆಗ್ತಾ ಇದೆ, ನಿಮಗೆ ಬ್ಯಾಂಕಿಂಗಲ್ಲಿ ಆಗ್ತಾ ಇದೆ, ಇನ್ಶೂರೆನ್ಸ್ ಸೆಕ್ಟರಲ್ಲಿ ಆಗ್ತಾ ಇದೆ, ರಿಟೇಲ್ ಸೆಕ್ಟರಲ್ಲಿ ಆಗ್ತಾ ಇದೆ. ಇದು ವ್ಯಾಪ್ತಿ ತುಂಬ, ಇಟ್ಸ್ ಎ ಹ್ಯೂಜ್ ಸ್ಕೋಪ್. ಹೀಗಾಗಿ ಜಾಬ್ ಅಪಾರ್ಚುನಿಟೀಸ್ ಆರ್ ಪ್ಲೆಂಟಿ. ಓಕೆ, ಯಾವಾಗ ಜಾಬ್ ಅಪಾರ್ಚುನಿಟಿ ಓಪನ್ ಆಗುತ್ತೆ, ದೆನ್ ಪೀಪಲ್ ಥಾಟ್ ದಟ್ ವಿ ಶುಡ್ ಹ್ಯಾವ್ ದಿಸ್ ಸ್ಕಿಲ್ ಸೆಟ್ಸ್ ಅಂತ. ಸೊ ಹೀಗಾಗಿ ಈ ಮಾರ್ಕೆಟಲ್ಲಿ ಕಂಪ್ಯೂಟರ್ ಸೈನ್ಸಲ್ಲೇ ಬಂದಿದ್ದಾಯಿತು ಅಂದರೆ, ಫಸ್ಟ್ ಕಂಪ್ಯೂಟರ್ ಸೈನ್ಸ್ನ ಫಂಡಮೆಂಟಲ್ ಸ್ಟ್ರಾಂಗ್ ಆಗಿದ್ದರೆ ನೀವು ಮುಂದಕ್ಕೆ ಹೋಗ್ತಾ ಹೋಗ್ತಾ ಏನ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ವೇರ್ ಯು ವಾಂಟ್ ಟು ಗೆಟ್ ಇನ್ ಟು AI ಲರ್ನಿಂಗ್ ಪಾತ್ ತೊಗೊತೀರಾ, ಸೈಬರ್ ಸೆಕ್ಯೂರಿಟಿ ತೊಗೊತೀರಾ, ಎಟ್ ಲೇಟರ್ ಸ್ಟೇಜ್ ಯು ಕ್ಯಾನ್ ಸ್ಟಿಲ್ ಡಿಸೈಡ್. ಓಕೆ, ಬಟ್ ಸ್ಟಿಲ್ ಐ ಫೀಲ್ ದ್ಯಾಟ್ ಯುವರ್ ಫಂಡಮೆಂಟಲ್ಸ್ ಶುಡ್ ಬಿ ವೆರಿ ಸ್ಟ್ರಾಂಗ್. ಓಕೆ, ಇದೆಲ್ಲದರ ಜೊತೆಗೆ ಕಾಲೇಜಿನ ಆಯ್ಕೆ ಹೇಗಿರಬೇಕು ಅಂತ ಹೇಳ್ತೀರಾ? ಪೇರೆಂಟ್ಸ್ಗಾಗಲಿ ಅಥವಾ ಸ್ಟೂಡೆಂಟ್ಸ್ಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪೋಷಕರೇ ನಿರ್ಧಾರ ಮಾಡೋದು ಈ ವಿಚಾರನ. ಈಗ ಕೋರ್ಸ್ಗಳೆಲ್ಲ ಆಯ್ಕೆ ಆಗೋಗುತ್ತೆ, ಓಕೆ ನಾನು ಇಂಥದ್ದು ಮಾಡೋಣ, ಅಥವಾ ವಿದ್ಯಾರ್ಥಿಗಳಲ್ಲಿ ಅವರ ಮಕ್ಕಳಲ್ಲಿ ಯಾವುದ್ರ ಮೇಲೆ ಅಭಿರುಚಿ ಜಾಸ್ತಿ ಇರುತ್ತೆ ಅದನ್ನೆಲ್ಲ ಫೈನಲ್ ಮಾಡ್ತೀವಿ, ಸಾರ್ಟ್ ಔಟ್ ಮಾಡ್ತೀವಿ. ಸೊ ಆಫ್ಟರ್ ದ್ಯಾಟ್ ಕಾಲೇಜಿನ ಆಯ್ಕೆ ಹೇಗಿರಬೇಕು, ಒಂದು ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನ ಈ ಕಾಲೇಜು ಕೊಡುತ್ತೆ ಅನ್ನೋದನ್ನ ಯಾವ ರೀತಿ ಪೋಷಕರು ನಿರ್ಧರಿಸಬೇಕು? ಸಣ್ಣ ಟಿಪ್ಸ್ ಅಂತ ಹೇಳ್ಬೇಕಾಗತ್ತಾ ಅಥವಾ ಕ್ಲೂ ಅಂತ ಹೇಳ್ತೀರಾ? ಇದನ್ನ ನನಗೆ ಗೊತ್ತಿಲ್ಲ, ಸೊ ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ. ಇಲ್ಲ, ಇದು ನನಗೂ ತುಂಬ ಕರೆಗಳು ಬರ್ತಾ ಇರ್ತವೆ. ಈ ಸ್ಪೆಷಲಿ ಈ ಟೈಮಲ್ಲಿ ಏನಾಗುತ್ತೆ, ದೇ ಕೀಪ್ ಆನ್ ಆಸ್ಕಿಂಗ್ ದ ಒಪಿನಿಯನ್. ಈಗ 3 ಥರದ ವಿಂಗಡಣೆ ಇದೆ. ಒಂದು ಕಾಲೇಜ್ ಸೆಕ್ಟರ್ ನೋಡಿದ್ರೆ, ಒಂದು ಪ್ರೈವೇಟ್ ಸೆಕ್ಟರ್ಸ್ ಇದೆ, ಪ್ರೈವೇಟ್ ಯೂನಿವರ್ಸಿಟೀಸ್ ಅಂತ ಬರುತ್ತೆ, ಇನ್ನೊಂದು ಅಟಾನಮಸ್ ಅಂತ ಬರುತ್ತೆ, ಇನ್ನೊಂದು ಅಫಿಲಿಯೇಟೆಡ್ ಟು ಯೂನಿವರ್ಸಿಟಿ. ಅಂದರೆ ನಮ್ಮದು VTU ಅಲ್ಲಿ, ಕರ್ನಾಟಕದಲ್ಲಿ VTU ಅಲ್ಲಿ ಅಫಿಲಿಯೇಟೆಡ್ ಕಾಲೇಜಸ್ ಸುಮಾರು ಇದ್ದಾವೆ, ಕೆಲವು ಅಟಾನಮಸ್ ಕಾಲೇಜಸ್ ಇದೆ, ಕೆಲವು ಪ್ರೈವೇಟ್ ಯೂನಿವರ್ಸಿಟೀಸ್ ಇದ್ದಾವೆ. ಈಗ ದ್ವಂದ್ವ ಎಲ್ಲಿ ಸೇರಬೇಕು?
ಈಗ ಸೊ ಫೈನಾನ್ಷಿಯಲ್, ಈಗ ನಾನೊಂದು ಇಲ್ಲಿ 2 ಕ್ಲಬ್ ಡಿವಿಷನ್ ಮಾಡ್ಕೊಂಡ್ಬಿಡೋಣ. ಫೈನಾನ್ಷಿಯಲಿ ಬ್ಯಾಕಪ್ ಇದೆ, ಅಂದ್ರೆ ಈ ಒಂದು ರೇಂಜ್ ಅಲ್ಲಿ ನಮ್ಗೆ ಓಕೆ, ಬಟ್ ಅದಾದ್ಮೇಲೆ 20% ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ, ಮಕ್ಳಿಗೋಸ್ಕರ ನಾವು ಪೇ ಮಾಡೋದಕ್ಕೆ ರೆಡಿ ಇದೀವಿ ಅನ್ನೋದಾದ್ರೆ ಒಂದು ಕ್ಯಾಟಗರಿ ತಗೊಳ್ಳೋಣ. ಇನ್ನೊಂದು ಕ್ಯಾಟಗರಿ ತಗೊಳ್ಳೋದಾದ್ರೆ ನಾವು ಫೈನಾನ್ಷಿಯಲಿ ಸ್ವಲ್ಪ ನಮಗೆ ಪ್ರಾಬ್ಲಮ್ ಇದೆ, ಸೊ ಮಗ ಅಥವಾ ಮಗಳು ತೆಗೆದುಕೊಂಡಿರುವಂತಹ ಒಂದು ಪರ್ಸೆಂಟೇಜ್ ಆಧಾರದ ಮೇಲೆ ಒಂದು ಒಳ್ಳೆ ಎಜುಕೇಶನ್ ಸಿಗಬೇಕು, ಸೊ ಕಾಲೇಜ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದಾದ್ರೆ ಈ 2 ಕ್ಯಾಟಗರಿಯಲ್ಲಿ ಯಾವ ರೀತಿ ಪ್ರಿಫರ್ ಮಾಡ್ತೀರಿ? ಸೊ ಸಚ್ ಎ ನೈಸ್ ಕ್ವಶನ್. ಅಫೋರ್ಡಬಿಲಿಟಿ. ಈಗ ಮೆನಿ ಟೈಮ್ಸ್ ಏನಾಗುತ್ತೆ, ನಾವು ವಿ ಗೋ ಇನ್ ಎ ರಶ್. ಈಗ ಒಂದು ಹೇಳ್ತೀನಿ, ಪ್ರೈವೇಟ್ ಯೂನಿವರ್ಸಿಟಿ ಆದರೆ ದೇ ಹ್ಯಾವ್ ದ ಅಟಾನಮಿ ಆಫ್ ಡಿಸೈನಿಂಗ್ ದೇರ್ ಓನ್ ಕರಿಕ್ಯುಲಮ್. ಅಟಾನಮಸ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ, ದೇ ಆರ್ ಆನ್ ಅಪ್ಪರ್ ಹ್ಯಾಂಡ್, ತಮ್ಮದೇ ಮಾಡ್ತಾರೆ. ಬಟ್ ದೆರ್ ಇಸ್ ಆಲ್ಸೋ ಎ ಪ್ರೋಸ್ ಇದೆ, ಕಾನ್ಸು ಇದೆ, ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಈಗ ಪ್ರೈವೇಟ್ ಯೂನಿವರ್ಸಿಟಿಗಳು ಏನಾಗ್ತವೆ, ಸಹಜವಾಗಿ ತಮಗೆ ಒಂದು ಡಿಮ್ಯಾಂಡ್ ಇರ್ತಕ್ಕಂಥ ಕೋರ್ಸ್ನ ಇಂಟೇಕ್ಗಳು ತುಂಬ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಈಗ ಒಂದು ಯಾವುದಾದ್ರು ಕಂಪ್ಯೂಟರ್ ಸೈನ್ಸ್ ಸ್ಟ್ರೀಮಲ್ಲಿ 1000 ಇಂಟೇಕ್ ಇರ್ಬೋದು, ಇದಾವೆ ಕೆಲವು ಕಾಲೇಜಸ್ ಎಲ್ಲ. ಏನಾಗುತ್ತೆ ಅವಾಗೆ ಪ್ರಾಬಬ್ಲಿ ಹೌ ದೇ ಡೆಲಿವರ್ ದ ಕೋರ್ಸ್ ವಿತ್ ಸಚ್ ಎ ಹ್ಯೂಜ್ ಬ್ಯಾಂಡ್ವಿಡ್ತ್ ಆನ್ ಕಂಪ್ಯೂಟರ್ ಸೈನ್ಸಲ್ಲೇ ನಿಮಗೆ ವೆದರ್ ಅಷ್ಟರ ಮಟ್ಟಿಗೆ ಪ್ರೊಡಕ್ಟಿವಿಟಿಯಾಗಿ ಹೊರಗೆ ಬರುತ್ತಾ ಅನ್ನೋದು ಒಂದು ಕ್ವಶನ್ ಆಗುತ್ತೆ. ಅಟಾನಮಸ್ ಇನ್ಸ್ಟಿಟ್ಯೂಷನ್ಸಲ್ಲಿ ಎಸ್, ದೇ ಆಲ್ಸೋ ಹ್ಯಾವ್ ಅನ್ ಅಕಾಡೆಮಿಕ್ autonomy, they can design their own curriculum, the own syllabus and deliver to the best. But since you told ಕೆಲವು ಹುಡುಗರಿಗೆ affordability ಇರಲ್ಲ, ಹಾಗೆ still touch wood, I want to tell you, VTU has kept this brand. VTU still has its own best syllabus and still it is been on the top of the game. Nice. So ಆ ಥರ ಅಂದ್ಕೋಬೇಡಿ. ಒಂದು ಮಿತ್ ಏನಿದೆ ಅಂದರೆ, ನಾನು ಅಟಾನಮಸ್ಸು ಅಥವಾ ಪ್ರೈವೇಟ್ ಯೂನಿವರ್ಸಿಟಿಗೆ ಹೋಗ್ಬಿಟ್ರೆ ನನಗೆ ಸಹಜವಾಗಿ ಮಾರ್ಕ್ಸ್ ಬಂದ್ಬಿಡುತ್ತೆ, ಈಸಿಯಾಗಿ ಪಾಸ್ ಆಗ್ಬೋದು ಅನ್ನೋದು ಒಂದು ಪೀಪಲ್. ಬಟ್ ಮಾರ್ಕ್ಸ್ ಈಸ್ ನಾಟ್ ದ ಕ್ರೈಟೀರಿಯಾ. ಪ್ರಾಬ್ಲಿ ನನ್ನ ಟೈಮಲ್ಲಿ ಫಸ್ಟ್ ಕ್ಲಾಸ್ ಇದೆ, ಡಿಸ್ಟಿಂಕ್ಷನ್ ಇದೆ ಅಂತ ನಾನು ಮಾರ್ಕ್ಸ್ ತೊಗೊಂಡು ಹೋಗ್ಬಿಟ್ರೆ ಇಟ್ ವಾಸ್ ಬೇಸಿಕ್ಲಿ ಐ ಟು ಏಬಲ್ ಟು ಗೆಟ್ ದ ಜಾಬ್. ಈಗ ಹಾಗಲ್ಲ. ಒಬ್ಬರ ಎಂಪ್ಲಾಯರ್ ಹತ್ರ ನೀವು ಹೋದ್ರೆ ಅವನ ಹತ್ರ there are 100 ways to measure an employee who comes to seek the job. ಈಗ ಏನಾಗಿದೆ, ಅವ್ನು ಬಂದ್ಮೇಲೆ ಅವನಿಗೆ ಆಪ್ಟಿಟ್ಯೂಡ್ ಅಂತ ನೋಡ್ತಾರೆ, ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ನೋಡ್ತಾರೆ, ಅವ್ನು ಕೋಡಿಂಗ್ ಸ್ಕಿಲ್ ನೋಡ್ತಾರೆ, ಅವ್ನು HR ಸ್ಕಿಲ್ಸ್ ನೋಡ್ತಾರೆ, ತುಂಬ ಇದೆ. ಇನ್ಫ್ಯಾಕ್ಟ್ NITTR ಅಂತ ದೇ ಮೇಡ್ ಎ ಸರ್ವೆ. ಆ ಇಂಡಸ್ಟ್ರಿಯವರು ನೀವೇನು ನೋಡ್ತೀರಾ ಮಕ್ಕಳಲ್ಲಿ ಅಂತ ಕೇಳಿದಾಗೆ CGPA ಕೇಮ್ ಸಮ್ವೇರ್ ಆನ್ 12th or 13th ಪೊಸಿಷನ್. ಅದಕ್ಕಿಂತ ಮುಂಚೆ ಅವನ ಇನೋವೇಷನ್ನು, ಅವನ ಕ್ರಿಯೇಟಿವಿಟಿ, ಅವನ ಸಾಫ್ಟ್ ಸ್ಕಿಲ್ಸು, ಅವನ ಕಮ್ಯುನಿಕೇಷನ್ನು, ಇವೆಲ್ಲ ಮೊದಲು ಬರ್ತವೆ. ಸೊ ಹೀಗಾಗಿ ನಿಮ್ಮ ಮಾರ್ಕ್ಸ್ ಏನಾಗುತ್ತೆ, ಇಟ್ ವಿಲ್ ಆ್ಯಕ್ಟ್ ಜಸ್ಟ್ ಆಸ್ ಅ ಪಾಸ್ಪೋರ್ಟ್. ಪರ್ಸನಲ್ ಡೆವಲಪ್ಮೆಂಟ್ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಬೇಕಾಗುತ್ತೆ ಎಲ್ಲ. ಸೊ ಹೀಗಾಗಿ ಓವರ್ ಆಲ್ ಹೌ ಈಸ್ ದಿಸ್ ಕಿಡ್ ಅಂತ ನೋಡೋದಾಗುತ್ತೆ. ಹಿಂಗಾಗಿ ಮಾರ್ಕ್ಸ್ ಕಂಪ್ಲೀಟ್ಲಿ 99% ಎಜುಕೇಶನ್ ಮೇಲೆ ಅಥವಾ ನೀವು ತೆಗೆದುಕೊಳ್ಳೋ ಮಾರ್ಕ್ಸ್ ಮೇಲೆ ನಿಂತಿಲ್ಲ ಅನ್ನೋದು ತಮ್ಮ ಅಭಿಪ್ರಾಯ. ಮಾರ್ಕ್ಸ್ ಈಸ್ ಆಲ್ವೇಸ್ ಎ ಸೆಕೆಂಡ್ರಿ. ಸೊ ಅದಕ್ಕೆ ಯಾವುದೇ ಕಾಲೇಜ್ ಚೂಸ್ ಮಾಡಬೇಕಾದ್ರೆ ಯು ಗೋ ಟು ದ ಕಾಲೇಜ್, ಅಂಡರ್ಸ್ಟ್ಯಾಂಡ್ ವಾಟ್ ಟೈಪ್ ಆಫ್ ಡೆಲಿವರಿ ಆಫ್ ಎಜುಕೇಶನ್ ಹ್ಯಾಪನ್ಸ್. ಒಳ್ಳೆ ಎಜುಕೇಶನ್ ಕೊಡ್ತಾರೆ, ಇಂಡಿಪೆಂಡೆಂಟ್ ಆಫ್ ವೆದರ್ ದೇ ಆರ್ ಪ್ರೈವೇಟ್ ಯೂನಿವರ್ಸಿಟಿ, ವೆದರ್ ದೇ ಆರ್ ಅಟಾನಮಸ್ ಯೂನಿವರ್ಸಿಟಿ ಅಥವಾ ಅಫಿಲಿಯೇಟೆಡ್ ಇನ್ಸ್ಟಿಟ್ಯೂಟ್. ಒಳ್ಳೆ ಕಾಲೇಜ್ ಇದೆ, ಒಳ್ಳೆ ಇಂಡಸ್ಟ್ರಿ ಜೊತೆ ಕೊಲಾಬ್ರೇಷನ್ಸ್ ಮಾಡಿದ್ದಾರೆ. ಈಗೇನಾಗಿದೆ, ಮೊದಲೆಲ್ಲ ಏನಾಗ್ತಾ ಇತ್ತು, ಎಂಪ್ಲಾಯಬಲ್ ಪ್ಲೇಸ್ಮೆಂಟ್ಸ್ ಕೊಡ್ತೀರಾ ಅಂತ ಆಗ್ತಾ ಇತ್ತು. ಈಗ ಇನ್ನೊಂದು ಟ್ರೆಂಡ್ ಸ್ಟಾರ್ಟ್ ಆಗ್ಬಿಡುದು. ಇಂಡಸ್ಟ್ರಿ ನಾನು ಕೇಳ್ತಾನೆ, ನನಗೆ ಡಿಪ್ಲಾಯಬಲ್ ಆಗಬೇಕು ಅಂತ ಹೇಳ್ತಾನೆ. ಡಿಪ್ಲಾಯಬಲ್ ಸ್ಕಿಲ್ ಸೆಟ್ಸ್ ಅಂತ ಇನ್ನೊಂದು ಹೊಸ ಕಾಯಿನ್. ಅಂದರೆ ಅವನು ನನ್ನ ಹತ್ರ ಕಂಪ್ನಿಗೆ ಬಂದರೆ ಈ ಶುಡ್ ಬಿ ಪ್ರೊಡಕ್ಟಿವ್ ಫ್ರಮ್ ದ ಡೇ ಆಫ್ ಇಸ್ ಜಾಯ್ನಿಂಗ್. ಅಂದರೆ ಈ ಶುಡ್ ಬಿ ಬಿಲ್ಲಬಲ್ ಫಾರ್ ಮಿ ಆನ್ ದ ಫಸ್ಟ್ ಡೇ ಅಂತ ಹೇಳ್ತಾನೆ. ಸೊ ಅದಕ್ಕೆ ಡಿಪ್ಲಾಯಬಲ್ ಸ್ಕಿಲ್ ಸೆಟ್ಸ್, ಕಂಪ್ನಿ ಸ್ಪೆಸಿಫಿಕ್ ಸ್ಕಿಲ್ ಸೆಟ್ಸ್ನ ಟೆಕ್ನಾಲಜಿ ಹೇಳ್ಕೊಡೋದು, ಇದನ್ನೆಲ್ಲ ಈಗಲೂ ಮಾಡ್ತಾ ಇದ್ದಾರೆ. ಸೊ ಸುಮಾರು ಕಾಲೇಜಸ್, ಅಫಿಲಿಯೇಟೆಡ್ ಕಾಲೇಜಸ್ ಇರಲಿ, ಅಟಾನಮಸ್ ಕಾಲೇಜಸ್ ಇರಲಿ, ಯಾವುದೇ ಕಾಲೇಜ್ ಇರಲಿ, ಅಲ್ಲಿ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ ಅಂದರೆ 100% ಪ್ಲೇಸ್ಮೆಂಟ್ ಆಗುತ್ತೆ. ಬರೀ ಪ್ಲೇಸ್ಮೆಂಟ್ಗೆ ಮಕ ಮಾಡ್ಕೊಳೋದು ಬೇಡ. ಇಂಡಿಯಾ ನೀಡ್ಸ್ ಇಂಜಿನಿಯರ್ಸ್ ಹೂ ಕ್ಯಾನ್ ಕ್ರಿಯೇಟ್ ಜಾಬ್ಸ್. ಇಲ್ಲಾಂದರೆ ಮುಂದಕ್ಕೆ ಬರೋ ದಿವಸದಲ್ಲಿ ಸೋ ಮಚ್ ಆಫ್ ಇಂಜಿನಿಯರಿಂಗ್ ಔಟ್ಕಮ್ ಬಂದು ಇಫ್ ಯು ಆರ್ ನಾಟ್ ಎಂಪವರಿಂಗ್ ದಮ್ ಟು ಬಿಕಮ್ ಎಂಟರ್ಪ್ರನರ್ಸ್ ಆ್ಯಂಡ್ ಎವ್ರಿ ಒನ್ ವಾಂಟ್ಸ್ ಜಾಬ್ ಅಂದರೆ ಆ್ಯಸ್ ಯೂಶುವಲ್ ನೀವು ಹೇಳ್ದಂಗೆ 60% ಆಫ್ ದಿ ಎಂಪ್ಲಾಯಬಿಲಿಟಿ ಅನ್ಎಂಪ್ಲಾಯಬಿಲಿಟಿ ಇರುತ್ತೆ. ಸೊ ಸರ್, ಒಂದು ಕಡೆ AICT ಮತ್ತು ನೀಟ್ ಪೋರ್ಟಲ್ನಲ್ಲಿ ನಾವು ಗಮನಿಸೋದ್ರೆ, ಪಟ್ಟಿ ಮಾಡೋಕೆ ಹೋದರೆ ಎಜುಕೇಟ್ ಉತ್ಪನ್ನಗಳ ಬಗ್ಗೆ ನಾವು ಮಾತಾಡೋದಾದರೆ, ಸೊ ಇದನ್ನು ಯಾವ ರೀತಿ ಅನಲೈಸ್ ಮಾಡ್ತೀರಾ? ಅಂದರೆ ಲೈಕ್
ಏನು ಮೌಲ್ಯಮಾಪನ ಮಾಡ್ತೀವಿ ಅನ್ನೋದಾದ್ರೆ ನಾವು ವ್ಯಾಲ್ಯೂಯೇಷನ್ ಅಂತ ಕರಿತೀವಿ ಅಂತ ಕಾಣಿಸುತ್ತೆ. ಸೊ ಯಾವ ಥರ ಅದನ್ನು ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಇಷ್ಟಪಡ್ತೀರಾ ನೀವು? ಇಲ್ಲ, ಇದು ಎರಡು ಥರ ಇದೆ. ಒಂದು ನೀಟ್ ಅಂದರೆ ನ್ಯಾಷನಲ್ ಎಜುಕೇಷನ್ ಫಾರ್ ಅಲಯನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಈಗೇನಾಗಿದೆ, ಒಂದು ದಿರ್ ಇಸ್ ಒನ್ ಬಿಗ್ಗೆಸ್ಟ್ ಥಿಂಗ್ ಗೌರ್ಮೆಂಟ್ ಹ್ಯಾಸ್ ಡನ್. ಈಗ ಕೆಲವು ಟೀಚರ್ಸು ರಿಮೋಟ್ ಏರಿಯಾದಲ್ಲಿ ಒಳ್ಳೆ ಟೀಚರ್ಸ್ ಇರಲ್ಲ ಇಂಜಿನಿಯರಿಂಗ್ ಎಜುಕೇಷನ್ ಮಾಡೋದಕ್ಕೆ, ಡೆಲಿವರಿ ಕೊಡೋದಕ್ಕೆ. ಬ್ಯಾಂಗ್ಳೂರಲ್ಲಿ ಸಹಜವಾಗಿ ಯು ಆರ್ ಆಕ್ಸೆಸಿಬಲ್ ಟು ಗುಡ್ ರಿಸೋರ್ಸಸ್. ರಿಮೋಟ್ ಏರಿಯಾ, ನಾನು ರಿಮೋಟ್ ಏರಿಯಾದ ಅಲ್ಲಿ ನಿಮಗೆ ಕೆಲವು ಸಿಗಲಿಕ್ಕಿಲ್ಲ. ಹೀಗಾಗಿ AICTE ಅವ್ರು ಏನು ಮಾಡಿದ್ದಾರೆ, ಒಂದು ನೀಟ್ ಅಂತ ಮಾಡಿದೆ, ನ್ಯಾಷನಲ್ ಎಜುಕೇಷನ್ ಅಲಯನ್ಸ್ ಆಫ್ ಟೆಕ್ನಾಲಜಿ ಅಂತ. ಅಲ್ಲಿ ಸುಮಾರು ಕೋರ್ಸಸ್ನ ಆನ್ಲೈನಲ್ಲಿ ಬಿಟ್ಟಿದ್ದಾರೆ. ಸೊ ಸ್ಟೂಡೆಂಟ್ಸ್ ಕ್ಯಾನ್ ಲರ್ನ್ ಬೈ ದೆಮ್ಸೆಲ್ಫ್. ತಾವೇ ಸ್ವಂತ ಓದ್ಕೊಂಡು ದೇ ಕ್ಯಾನ್ ಆ್ಯಕ್ಚುಲಿ ಅರ್ನ್ ಸರ್ಟನ್ ಕ್ರೆಡಿಟ್ಸ್ ಅಫಿಷಿಯಲಿ. ಸೊ ಜಗತ್ತಲ್ಲಿ ಒಂದು ಬಿಗ್ಗೆಸ್ಟ್ ಚೇಂಜ್ ಏನು ಆಗ್ತಾ ಇದೆ ಈಗ ನಾವು ನೋಡ್ತಾ ಇದ್ರೆ ಆನ್ಲೈನಲ್ಲಿ. ನೀವು simplylearn.com ತೊಗೊಳ್ಳಿ ಅಥವಾ ಅಪ್ಗ್ರೇಡಲ್ಲಿ ತೊಗೊಳ್ಳಿ, ಇದೇನು ಟ್ರೆಂಡ್ ನಡೀತಾ ಇದೆಯಲ್ಲ, ಹುಡುಗರಿಗೆ ಬರೀ ಕಾಲೇಜ್ ಎಜುಕೇಷನಲ್ಲಿ he will able to get certain fundamentals. But if you want to get into the application side and earn, he needs certain projects to be done hands-on. Exactly. So ಇದಕ್ಕೆಲ್ಲ ನಿಮಗೆ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆಗಿದೆ ಇವಾಗ. ಸೊ ಇಂಡಸ್ಟ್ರಿದೇನಾದರೂ ಸರ್ಟಿಫಿಕೇಟ್ ತೊಗೊಂಡಿದ್ದೆ ಆಯಿತು ಅಂತಂದರೆ ಚಾನ್ಸಸ್ ಆಫ್ ಗೆಟ್ಟಿಂಗ್ ಇನ್ ಟು ದ ಬೆಸ್ಟ್ ಕಂಪ್ನಿ ವಿತ್ ಎ ಡಿಫ್ರೆಂಟ್ ಪ್ಯಾಕೇಜ್ ಇಸ್ ವೆರಿ ಹೈ. ಸೊ ಹೀಗಾಗಿ ಇವತ್ತು ನಾಳೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಯಾವುದೇ ಕಾಲೇಜ್ ತಗೊಳ್ಳಿ, even if you are taking a college at north part of the Karnataka, still if you have potential, lot of job opportunities and platforms are created where you can go and access for the jobs. ಮೊದಲಿದ್ದಂಗಿಲ್ಲ. ಮೊದಲೇನಾಗ್ತಿತ್ತು, ಬೆಂಗಳೂರಿಗೆ ಫೋಕಸ್ ಆಗಿತ್ತು. ಈಗ ಹಾಗಿಲ್ಲ, ಅಲ್ಲೇ ಕೂತ್ಕೊಂಡು ಯಾವುದಾದ್ರೂ ಒಂದು ಅಡಿಷ್ನಲ್ ಇಂಡಸ್ಟ್ರಿ ಸರ್ಟಿಫಿಕೇಷನ್ಸ್ ಮಾಡಿದ್ದೆ ಆಯಿತು ಅಂತಂದರೆ ದೇರ್ ಚಾನ್ಸಸ್ ಆಫ್ ಗೆಟ್ಟಿಂಗ್ ಇನ್ ಟು ದ ಕಂಪ್ನಿ ವಿತ್ ಅ ಹೈಯರ್ ಪ್ಯಾಕೇಜ್. ಈಗ ತಮಗೆ ಇಫ್ ಯು ವಾಂಟ್ ಟು ಸಿ ಈ ಕಾಗ್ನಿಸೆಂಟು, ಆಕ್ಸೆಂಚರು, ಇನ್ಫೋಸಿಸ್ ಇವೆಲ್ಲ ಮಾಸ್ ರಿಕ್ರೂಟರ್ಸ್ ಅಂತ ಏನು ಕರಿತೀವಲ್ಲ, ಇವರು ಏನು ಮಾಡಿದ್ದಾರೆ, ಬರೀ ಕ್ಯಾಂಪಸಲ್ಲಿ ಬಂದರೆ ಡಿಫರೆನ್ಷಿಯಲ್ ಪ್ಯಾಕೇಜ್ ಅಂತ ಕೊಡ್ತಾರೆ. ಒಂದು ಸೆಟ್ ಆಫ್ ಸ್ಕಿಲ್ ಸೆಟ್ಸ್ ಇದ್ದರೆ ಅದಕ್ಕೆ 3 ಲಕ್ಷ ಪ್ಯಾಕೇಜು, ಇನ್ನೊಂದು ಸೆಟ್ ಆಫ್ ಸ್ಕಿಲ್ ಸೆಟ್ಸ್ ಇದ್ದರೆ ನಿಮಗೆ 4 ಲಕ್ಷ ಪ್ಯಾಕೇಜು, 5 ಲಕ್ಷ ಪ್ಯಾಕೇಜ್, ಈ ಥರ ಬಕೆಟ್ ಮಾಡ್ಕೊಂಡಿದ್ದಾರೆ. ಈ ಕಾಗ್ನಿಸೆಂಟ್ ನೋಡಿದ್ರೆ ಜೆನ್ಸಿ ನೆಕ್ಸ್ಟು, ಜೆನ್ಸಿ ಪ್ರೋ, ಆ ಥರ ಬಕೆಟ್ ಮಾಡಿದ್ದಾರೆ. ಈಗ ಕೆಲವು ಸ್ಕಿಲ್ ಸೆಟ್ಸ್ ಹುಡುಗ ನಾನು ಕ್ಯಾಂಪಸ್ಸಲ್ಲಿದ್ದೀನಿ, ರಿಮೋಟ್ಲಿ ಎಲ್ಲೇ ಇರಲಿ, ಆನ್ಲೈನಲ್ಲಿ ಹೋಗ್ಬಿಟ್ಟು ಈಗ ಸೇಲ್ಸ್ ಫೋರ್ಸ್ ಅಂತ ಒಂದೇನಾದರೂ ಕೋರ್ಸ್ ಮಾಡಿದ್ದೆ ಆಯಿತು ಅಂದರೆ ಅವನಿಗೆ 7 ಲಕ್ಷ ತನಕ ಬರುತ್ತೆ ಪ್ಯಾಕೇಜ್. 7 lakhs is the CTC he gets. That is at the another skill sets. So ಈ ಥರ it is already open in the market today. Independent of which institute you are, if you are empowering yourself to get learned into this and certificate by the industry, chances of getting into the companies are more with a higher package. So ಹೀಗಾಗಿ ನಾನು ಬೆಂಗಳೂರಲ್ಲೇ ಓದಿದರೆ ನನಗೆ ಒಂದು ಅನುಕೂಲತೆ ಇದೆ. ಎಸ್, ಬೆಂಗಳೂರಲ್ಲಿ ಹೋಗೋದ್ರಿಂದ ಅಡ್ವಾಂಟೇಜ್, ಸ್ಪೆಷಲಿ IT, ಯಾಕಂದರೆ IT ಸೆಕ್ಟರ್ ಇಲ್ಲೇ ಇದೆ, ನಿಮಗೆ ಲಾಟ್ ಆಫ್ ರಿಸೋರ್ಸಸ್ ಇಲ್ಲಿ ಕನ್ವರ್ಜ್ ಆಗುತ್ತೆ, ಅಡ್ವಾಂಟೇಜ್ ಇದೆ. ಬಟ್ ಆಗಿಲ್ಲ ಅಂತೇಳಿ ನಾನು ಬೆಂಗಳೂರಿಗೆ ಬರಬೇಕು ಅನ್ನೋದೇನು ಇಟ್ಕೋಬೇಡಿ. ಯು ಕ್ಯಾನ್ ಸ್ಟಿಲ್ ಸಿಟ್ ದೇರ್, ಇದ್ದವ್ರು ಯುಟಿಲೈಸ್ ಮಾಡ್ಕೊಳ್ಳಿ. ಲಾಟ್ ಆಫ್ ಆಪರ್ಚುನಿಟೀಸ್ ಓಪನ್ ಮಾಡಿಬಿಟ್ಟಿದ್ದಾರೆ, ಅದರಲ್ಲಿ ದರ್ ಇಸ್ ನೋ ಡೌಟ್ ಅಬೌಟ್ ದಟ್. ಸರ್, ಕಡೆಯದಾಗಿ ಏನು ಹೇಳ್ತೀರಿ ಪೇರೆಂಟ್ಸ್ಗಳಿಗೆ, ವಿದ್ಯಾರ್ಥಿಗಳಿಗೆ? ಸೊ ನನ್ನ ತುಂಬಾ ಕೂತ್ಕೊಂಡು ಮಗು ಹತ್ರ ಪೇರೆಂಟ್ಸ್ಗೆ ಈ ಟೈಮಲ್ಲಿ ಇಟ್ಸ್ ಎ ವೆರಿ ಹಾರ್ಡ್ ಡಿಸಿಷನ್, ವೆರಿ ಅನ್ಫಾರ್ಚುನೇಟ್ ಇನ್ ಮೈ ಎಜುಕೇಷನ್ ಸಿಸ್ಟಮ್ ದಟ್ ವಿ ವಾಂಟ್ ಟು ಮೇಕ್ ಎ ಡಿಸಿಷನ್ ಓನ್ಲಿ ಎಕ್ಸಾಕ್ಟ್ಲಿ ಆಫ್ಟರ್ +2 ಅನ್ನೋದು. ಸೊ ತಂದೆ ತಾಯಿಗಳಿಗೆ ಕಂಪ್ಯೂಟರ್ ಸೈನ್ಸೇ ಮಾಡಬೇಕು, ಇಂಥ ಟಾಪ್ ಕಾಲೇಜೇ ಮಾಡಬೇಕು, ಸ್ಪೆಷಲಿ ಭಾಳ ಮಕ್ಕಳಿಗೆ ಈ ಆಸ್ಪಿರೇಷನ್ಸ್ ಇರುತ್ತೆ. If the parents are not affordable, my humble suggestion to all the kids, don't pressurize your parents to get and take up in a best college. ದುಡ್ಡು ಎಕ್ಸ್ಟ್ರಾ ಕೊಟ್ಟು ಅದು ಕಂಪ್ಯೂಟರ್ ಸೈನ್ಸೇ ಬೇಕು ಅನ್ನೋದೇನು ಬೇಡ. If you are still in any branch, if you can do additional courses, okay, any time you can still make up your profile much productive, reflective, you can get the jobs. So ಪೇರೆಂಟ್ಸಿಗೆ ಬರ್ಡನ್ ಮಾಡಬೇಡಿ. ಪೇರೆಂಟ್ಸಿಗೆ ಒಂದು ಸಂದೇಶ ಏನು ಅಂದರೆ, ಮಕ್ಕಳಿಗೆ ಎಲ್ಲಿ ಆಸಕ್ತಿ ಇದೆ ಅನ್ನೋದು ಒಂದು ನೋಡಿ, ಅವನದು DNA ಎಲ್ಲಿದೆ, ಅವನಿಗೆ ರಿಯಲ್ಲೇ ಆಗಿರುತ್ತೆ, ಅವನ ಬೀಜ ಏನು, ಅದು ವಾಟ್ ಈಸ್ ಇಸ್ ಟ್ಯಾಲೆಂಟ್ DNA. ಸೊ ಅದನ್ನು
ನೋಡಿಬಿಟ್ಟು ದೆನ್ ಯು ಟೇಕ್ ಎ ಡಿಸಿಷನ್. ವೆದರ್ ಸಮ್ಟೈಮ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬೇಕೇ ಆಗಿರ್ಲಿಕ್ಕೆಲ್ಲ ಬೇರೆ ಕೋರ್ಸ್ ಮಾಡ್ಬೋದು, ಅವ್ನು ಅಲ್ಲೇ ಬಿಡ್ಬೋದು. ಸೊ ಇಂಜಿನಿಯರಿಂಗ್ ಅಂತಾನೆ ಏನು ಇಟ್ಕೋಬೇಡಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಯಾಕಂದ್ರೆ ನಿಮ್ಮ ಒಂದು ಬಿಸಿ ಶೆಡ್ಯೂಲಲ್ಲಿ ಒಂದು ಈ ಅರ್ಧ ಗಂಟೆಗಳ ಕಾಲ ನಮ್ಮ ವೀಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಎಜುಕೇಷನ್ ವರ್ಲ್ಡ್ನಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದೀರಿ. ನಾಳಿನ ಎಜುಕೇಷನ್ ವರ್ಲ್ಡಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಡಿಜಿಟಲ್. ಸತ್ಯವೇ ಸುದ್ದಿಯ ಜೀವಾಳ.